ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಹಬ್ಬುಗಳು. ಮಾನ್ಯ ಕೇಳುಗರೆ, ಇದು 90.8 FM ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು SN ಮೇಘನಾರಾವ್, ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ. ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ GS ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನಿಮಗೂ ಕೂಡ ಈ ಸಂದರ್ಶನದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಮಕರ ಸಂಕ್ರಾಂತಿ ಅಥವಾ ದಕ್ಷಿಣಾಯನ ಪುಣ್ಯಕಾಲದ ಬಗ್ಗೆ ವಿಚಾರ ವಿನಿಮಯ ಮಾಡ್ಕೊಳ್ಳಿದ್ದೀವಿ ಅಲ್ವಾ? ಹೌದು. ಹಾಗಾಗಿ ಈ ಹಬ್ಬದ ಬಗ್ಗೆ ನೀವು ನಿಮ್ಮ ಅನಿಸಿಕೆಯನ್ನ ಹೇಳೋದ್ರ ಮುಖಾಂತರ ಪ್ರಾರಂಭ ಮಾಡಬಹುದಾ? ಖಂಡಿತ. ಒಂದು ಶ್ಲೋಕದೊಂದಿಗೆ ಇಂದಿನ ಈ ವಿಚಾರವನ್ನ ಪ್ರಾರಂಭಿಸೋಣ. ತಿಲೋದ್ವರ್ತಿ ತಿಲಸ್ನಾಹಿ ತಿಲಹೋಮಿ ತಿಲಪ್ರದಃ ತಿಲಬುಕ್ ತಿಲವಾಪೀಚ ಷಟ್ ತಿಲೆ ನಾವಸೀದತಿ. ಅಂದರೆ ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚುವುದು, ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡುವುದು, ಎಳ್ಳಿನಿಂದ ಹೋಮ ಮಾಡುವುದು, ಎಳ್ಳನ್ನು ದಾನ ಮಾಡುವುದು, ಎಳ್ಳಿನ ಪದಾರ್ಥವನ್ನು ಸೇವಿಸುವುದು, ಎಳ್ಳನ್ನು ಬಿತ್ತುವುದು, ಈ 6 ವಿಧಗಳಿಂದಲೂ ಎಳ್ಳನ್ನು ಬಳಸಿಕೊಳ್ಳುವವನು ನಾಶವಾಗುವುದಿಲ್ಲ ಎಂದು. ಸಂಕ್ರಮಣ ಸಮಯದಲ್ಲಿ ಎಳ್ಳಿನ ದಾನ ಅಕ್ಷಯ ಫಲವನ್ನು ನೀಡುತ್ತದೆ ಎಂದು ಯಮನು ಕೂಡ ತಿಳಿಸಿದ್ದಾನೆ. ಸ್ನೇಹದ ಸಂಕೇತ ಎಳ್ಳು. ಎಣ್ಣೆಯ ಧಾರೆ ಹೇಗೆ ಕಡಿ ಒಡೆಯದೆ ನಿರಂತರವಾಗಿರುತ್ತದೋ ಹಾಗೆ ಸಮಾಜದಲ್ಲಿ ಪ್ರೀತಿ, ಭಕ್ತಿ ಮತ್ತು ಸ್ನೇಹಗಳು ನಿರಂತರವಾಗಿರಬೇಕು ಎಂಬುದೇ ಇದರ ಸಂದೇಶ. ಎಳ್ಳು ಸುಗ್ಗಿಯ ಸಂಕೇತ. ಸಂಕ್ರಾಂತಿ ಸುಗ್ಗಿಯ ಹಬ್ಬ. ಎಳ್ಳು ಪ್ರಾತಸ್ಮರಣೀಯವಾದ ದ್ರವ್ಯ. ಈ ಸಂಕ್ರಾಂತಿಯಂದು ಎಳ್ಳಿನ ಎಣ್ಣೆಯಿಂದ ಸ್ನಾನ, ಎಳ್ಳಿನ ನೀರಿನ ಸ್ನಾನ, ಎಳ್ಳಿನಿಂದ ಹೋಮ, ಎಳ್ಳಿನ ದಾನ, ಎಳ್ಳಿನ ನೀರು ಕುಡಿಯುವುದರಿಂದ ನಮ್ಮ ಸಕಲ ಪಾಪಗಳು ನಾಶವಾಗುತ್ತವೆ. ಅಲ್ಲದೆ ಈ ಸಂಕ್ರಮಣ ದಿನದಂದು ನಮ್ಮ ಪೂರ್ವಿಕರಿಗೆ ಎಳ್ಳಿನ ತರ್ಪಣವನ್ನು ಕೂಡ ನೀಡುವುದು ಪದ್ಧತಿ. ಎಳ್ಳಿನಲ್ಲಿ ಎಣ್ಣೆಯ ಅಂಶ ಇರುವುದರಿಂದ ಈ ಕಾಲಕ್ಕೆ ಅದು ಔಷಧದ ರೂಪದಲ್ಲಿ ಕೂಡ ನಮಗೆ ಸಹಕಾರಿಯಾಗಿದೆ. ಹೀಗೆ ಎಳ್ಳು ವಿಶೇಷ ಮಹತ್ವವನ್ನು ಪಡೆದಿದೆ. ಎಂತ ಅದ್ಭುತ ವಿಚಾರವನ್ನ ಹಂಚಿಕೊಂಡಿದ್ದೀರಿ. ನಿಜಕ್ಕೂ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಈ ಹಬ್ಬದೊಂದಿಗೆ ಸೂರ್ಯನ ಚಲನೆ ಕೂಡ ಸೇರಿದೆ ಅಂತ ನಮಗೆ ಗೊತ್ತು. ಸಂಕ್ರಾಂತಿ ಅಂದರೆ ಚಲನೆ ಎಂದು ಕೂಡ ಅರ್ಥವಿದೆ. ಆದ್ದರಿಂದ ಇದರ ಬಗ್ಗೆ ಏನ್ ತಿಳಿಸ್ತೀರಾ? ಸೂರ್ಯನು ಶಕ್ತಿಯ ಪ್ರತೀಕ. ಸಕಲ ಜೀವರಾಶಿಗಳಲ್ಲಿ ಚೈತನ್ಯವನ್ನು ತುಂಬುವ ಕರ್ಮಯೋಗಿ. ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ಸನ್ಮಿತ್ರ ಸೂರ್ಯ. ಆದುದರಿಂದ ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಸೂರ್ಯಾರಾಧನೆಗೆ ಮಹತ್ವವನ್ನು ನೀಡಲಾಗಿದೆ. ಆಧ್ಯಾತ್ಮಿಕವಾಗಿ ಎಲ್ಲವನ್ನೂ ಕ್ರಮಿಸಿ ಉನ್ನತ ಸ್ಥಿತಿಗೆ ಹೋಗುವುದೇ ಸಂಕ್ರಾಂತಿ. ಮಂದಗತಿಯಿಂದ ತೀವ್ರಗತಿಗೆ, ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಚಲಿಸುವುದೇ ಸಂಕ್ರಮಣ. ಪಂಚಕೋಶಗಳಾದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳನ್ನು ದಾಟುವುದನ್ನೇ ಸಂಕ್ರಾಮತಿ ಅಥವಾ ಸಂಕ್ರಮಣ ಎನ್ನಬಹುದು. ಈ ಸಂಕ್ರಾಂತಿಯನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು, ಅಸ್ಸಾಂನಲ್ಲಿ ಭೋಗಾಲಿ ಬಿಹು ಎಂದು, ಆಂಧ್ರ ತೆಲಂಗಾಣದಲ್ಲಿ ಪೆದ್ದ ಪಂಡುಗ ಎಂದು, ಸಂಕ್ರಾಂತಿ ಎಂದು, ರಾಜಸ್ಥಾನ ಗುಜರಾತ್ನಲ್ಲಿ ಉತ್ತರಾಯಣ ಎಂದು, ಅಲ್ಲದೆ ಈ 2 ರಾಜ್ಯಗಳಲ್ಲಿ ಗಾಳಿಪಟ ಹಾರಾಟ ಮಾಡುವ ಪದ್ಧತಿ ಕೂಡ ಇದೆ. ಆಯನ ಎಂದರೆ ಪಯಣ. ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಪಯಣಿಸುವುದರಿಂದ ಇದನ್ನು ಉತ್ತರಾಯಣ ಎನ್ನಲಾಗಿದೆ. ಪ್ರಾಕೃತಿಕವಾಗಿ ಸೂರ್ಯ ಉತ್ತರದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತಾನೆ. ಅದಕ್ಕಾಗಿಯೇ ಉತ್ತರಾಯಣ ಪುಣ್ಯಕಾಲ. ನಮಗೆ ದಿನದಲ್ಲಿ ಹಗಲು ರಾತ್ರಿ 24 ಗಳಿದ್ದಂತೆ ದೇವತೆಗಳಿಗೆ 1 ವರ್ಷ ಹಗಲು ಮತ್ತು ರಾತ್ರಿ. ಅಂದರೆ ದಕ್ಷಿಣಾಯನ ದೇವತೆಗಳ ರಾತ್ರಿ ಆದರೆ ಉತ್ತರಾಯಣ ದೇವತೆಗಳ ಹಗಲು. ಆದುದರಿಂದ ಸಂಕ್ರಾಂತಿ ನಂತರ ಶುಭ ಕಾರ್ಯಗಳಿಗೆ ವೇಗ ಮತ್ತೆ ದೊರಕುತ್ತದೆ. ಸೂರ್ಯನ ಚಲನೆಯ ಆಧಾರದಲ್ಲಿಯೇ ಈ ಹಬ್ಬವನ್ನು ಆಚರಿಸಲಾಗುವುದು. ಸಂಕ್ರಾಂತಿ ಎಂದರೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೆಜ್ಜೆ ಇಡುವುದಾಗಿದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನವೇ ಮಕರ ಸಂಕ್ರಮಣ. ಮೇಷದಿಂದ ಮೀನದವರೆಗೆ 12 ರಾಶಿಯ ಪ್ರವೇಶದ ದಿನವನ್ನು ಸಂಕ್ರಮಣ ಎನ್ನಲಾಗಿದೆ. ಹೀಗೆ
12 ಸಂಕ್ರಮಣಗಳು ಬಂದರೂ ಈ ಮಕರ ಸಂಕ್ರಮಣಕ್ಕೆ ಪ್ರಾಮುಖ್ಯತೆ ಹೆಚ್ಚು. ಅಂತೆಯೇ ಈ 2 ಆಯನಗಳಾದ ಉತ್ತರಾಯಣ ಹಾಗೂ ದಕ್ಷಿಣಾಯನ ಇದ್ದರೂ ಉತ್ತರಾಯಣಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ಈ ಹಬ್ಬದ ಹಿನ್ನೆಲೆಯ ಬಗ್ಗೆ ಮಾಹಿತಿಯೊಂದಿಗೆ ಹಂಚಿಕೊಳ್ತೀರಾ? ಸಂಕ್ರಾಂತಿಯ ಬಗ್ಗೆ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಋಷಿ ವಿಶ್ವಾಮಿತ್ರರು ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದರು ಎಂದು ತಿಳಿದು ಬಂದಿದೆ. ಅನಂತರ ಪಾಂಡವರು ವನವಾಸದಲ್ಲಿದ್ದಾಗ ಈ ಹಬ್ಬವನ್ನು ಆಚರಿಸಿದರು ಎನ್ನುವ ನಂಬಿಕೆ ಕೂಡ ಇದೆ. ಇನ್ನೊಂದು ರೀತಿಯಲ್ಲಿ ದುಷ್ಟರನ್ನು ಶಿಕ್ಷಿಸಿದ ದಿವಸವೆಂದು ಕೂಡ ಪರಿಗಣಿಸಲಾಗಿದೆ. ಈ ಸಂಕ್ರಾಂತಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಸಂಭ್ರಮ ಪಡುವ ಹಬ್ಬ. ಇನ್ನ ಸಂಕ್ರಾಂತಿಯನ್ನ ಯಾವ ರೀತಿ ಆಚರಿಸಬೇಕು ಎಂಬ ವಿಷಯದ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಬಹುದಾ? ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ, ಮಕರ ಸಂಕ್ರಾಮಾಯಣ, ಉತ್ತರಾಯಣ ಪುಣ್ಯಕಾಲ, ಪೊಂಗಲ್, ಹೆಳ್ಳಿನ ಹಬ್ಬ ಈ ರೀತಿಯ ಹಲವು ಹೆಸರುಗಳಿಂದ ಗುರುತಿಸುವ ಉತ್ಸವ ಮತ್ತೆ ಬಂದಿದೆ. ಈ ಸಂದರ್ಭದಲ್ಲಿ ಎಂದಿನಂತೆ ನಾವು ಅಂದು ಅಭ್ಯಂಗ ಸ್ನಾನ, ದೇವತಾರ್ಚನೆ, ದೇವಸ್ಥಾನಗಳ ದರ್ಶನ, ಗೋಮಾತೆಗೆ ಪೂಜೆ, ದಾನ ಹಾಗೂ ಗೆಣಸು, ಬೆಲ್ಲ, ಕೊಬ್ಬರಿ, ಹುರಿಗಡಲೆ, ಕಡಲೆಕಾಯಿ ಬೀಜಗಳನ್ನು ಒಳಗೊಂಡ ಎಳ್ಳನ್ನು ಭಗವಂತನಿಗೆ ನೈವೇದ್ಯ ಮಾಡುತ್ತೇವೆ. ಹಿರಿಯರು ತಮ್ಮ ಪಿತೃಗಳಿಗೆ ತರ್ಪಣವನ್ನು ಕೂಡ ನೀಡುತ್ತಾರೆ. ಈ ದಿನದಂದು ವಿಶೇಷವಾಗಿ ಸಿಹಿ ಹಾಗೂ ಖಾರ ಪೊಂಗಲ್ ಸಿದ್ಧಪಡಿಸಿ ದೇವರಿಗೆ ಅರ್ಪಿಸಿ ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಳುವುದು ವಾಡಿಕೆ. ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ನೂತನ ವಸ್ತ್ರ ಧರಿಸಿ ಮನೆ ಮನೆಗೆ ತೆರಳಿ ಎಳ್ಳು, ಕಬ್ಬು, ಬಾಳೆಹಣ್ಣು, ಎಳಚಿ ಹಣ್ಣು ಮುಂತಾದವನ್ನು ಹಂಚುವುದು ಎಂದಿನಿಂದ ಬಂದ ವಾಡಿಕೆ. ಎಳ್ಳು ತಿಂದು ಒಳ್ಳೆ ಮಾತನಾಡು ಎಂಬ ನಾಣ್ಣುಡಿ ಈ ಹಬ್ಬದೊಂದಿಗೆ ಸೇರಿಕೊಂಡಿದೆ. ಈ ದಿನದಂದು ಪುಟ್ಟ ಮಕ್ಕಳಿಗೆ ಆರತಿ ಮಾಡುವ ಪರಿಪಾಠವಿದೆ. ಅಂತೆಯೇ ಬೆಳಿಗ್ಗೆ ಗೋಪೂಜೆ ಮಾಡಿ ಸಂಜೆ ಗೋವುಗಳನ್ನು ಕಿಚಾಯಿಸುವ ಪದ್ಧತಿ ಕೂಡ ಈ ಹಬ್ಬದೊಂದಿಗೆ ಸೇರಿಕೊಂಡಿದೆ. ಈ ದಿನದಂದು ಬೆಳಿಗ್ಗೆಯ ಪೂಜೆಯು ಶ್ರೇಷ್ಠವು. ಅಂದು ಸಂಜೆ ಜ್ಯೋತಿಷಿಗಳಿಂದ ಸಂಕ್ರಾಂತಿ ಮೂರ್ತಿಯ ಸ್ವರೂಪ ಮತ್ತು ಆ ವರ್ಷದ ಸಂಕ್ರಾಂತಿ ಫಲವನ್ನು ಓದಿಸಿ ತಿಳಿಯುವ ವಾಡಿಕೆಯೂ ಕೂಡ ಇದೆ. ಇತ್ತೀಚೆಗೆ ಈ ಎಲ್ಲ ಆಚರಣೆಗಳು ವಿರಳವಾಗತೊಡಗಿದೆ. ಉತ್ತರಾಯಣ ಪುಣ್ಯಕಾಲ ದೇವತೆಗಳಿಗೆ ಪ್ರಿಯವಾದದ್ದು. ಈ 6 ತಿಂಗಳು ಶುಭ ಕಾರ್ಯಗಳಿಗೆ ಪ್ರಶಸ್ತವಾದದ್ದು ಎಂದು ಕೂಡ ತಿಳಿದು ಬಂದಿದೆ. ಐತಿಹಾಸಿಕ, ವೈಜ್ಞಾನಿಕ ಹಾಗೆ ಸಾಂಸ್ಕೃತಿಕ ಹಿನ್ನೆಲೆ ಇರುವ ಇಂತಹ ಹಬ್ಬವನ್ನ ನಾವು ಆಚರಣೆ ಮಾಡುವುದು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಇದರ ಬಗ್ಗೆ ಇನ್ನಷ್ಟು ವಿಶೇಷ ರೀತಿಯಲ್ಲಿ ಹೇಗೆ ಆಚರಿಸಬೇಕು ಅಂತ ನಮ್ಮ ಕೇಳುಗರೊಂದಿಗೆ ನೀವು ಹಂಚಿಕೊಂಡ್ರೆ ಅವರಿಗೆ ಇನ್ನಷ್ಟು ಉತ್ಸಾಹ ಬಂದು ಈ ಹಬ್ಬ ಇನ್ನಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಪ್ರಪಂಚದಲ್ಲಿದ್ದ ನಾಗರಿಕತೆಗಳನ್ನು ಕಂಡಾಗ ನಮ್ಮ ಭಾರತೀಯ ನಾಗರಿಕತೆಗೆ ಸಹಸ್ರಾರು ವರ್ಷಗಳ ಇತಿಹಾಸ, ಆಧ್ಯಾತ್ಮಿಕ ಹಿನ್ನೆಲೆ ಕೂಡ ಇದೆ. ಅಂದಿನಿಂದ ಇಂದಿನವರೆಗೂ ಆ ಪರಂಪರೆಯನ್ನು ನಮ್ಮ ಹಿರಿಯರು ನಮ್ಮ ತನಕ ತಂದುಕೊಟ್ಟಿದ್ದಾರೆ. ಆದರೆ ಇಂದು ಹಬ್ಬ ಹರಿದಿನಗಳ ಬಗ್ಗೆ ಆಲಸ್ಯ, ಅವಿವೇಕದ ಮಾತು, ಅಭಿಮಾನ ಶೂನ್ಯತೆ ನಮ್ಮಲ್ಲಿ ತುಂಬಿದೆ. ಇದರೊಂದಿಗೆ ಆಧುನಿಕ ಸಲಕರಣೆಗಳ ಹಾಗೂ ವಿದೇಶಿ ವ್ಯಾಮೋಹದ ಹಾವಳಿ ನಮ್ಮ ಇಂದಿನ ಯುವ ಜನಾಂಗವನ್ನು ಈ ಸಂಪ್ರದಾಯಗಳಿಂದ ಮತ್ತಷ್ಟು ದೂರವಿಟ್ಟಿದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶೇಷತೆಯನ್ನು ನಮ್ಮ ಹಿರಿಯರು ನೀಡಿದ್ದಾರೆ. ಹಬ್ಬಗಳು ನಮ್ಮ ಮನಸ್ಸಿಗೆ ಶುದ್ಧತೆಯನ್ನು ನೀಡುತ್ತದೆ. ಹಬ್ಬಗಳ ಮೂಲಕ ನಾವು ಇಹ ಪರ ಎರಡನ್ನೂ ಸಾಧನಾ ಮಾರ್ಗಗಳಲ್ಲಿ ಕಂಡುಕೊಳ್ಳಬಹುದು. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂಬುದೇ ನನ್ನ ಮನವಿ. ನಾವು ಆಚರಿಸುವ ಹಲವು ಮಹಾಪರ್ವಗಳಲ್ಲಿ ಈ ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ, ಪೊಂಗಲ್ ಕೂಡ ಒಂದು. ಈ ಹಬ್ಬದೊಂದು ಗೋವಿನ ಪೂಜೆಗೆ ಮಹತ್ವವನ್ನ ನೀಡಲಾಗಿದೆ. ಗೋವಿನ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರೆ ನಮ್ಮ ಕೇಳುಗರಿಗೆ ಇನ್ನಷ್ಟು ಉಪಯೋಗ ಆಗುತ್ತೆ. ಅತ್ರಿ ಸಂಹಿತೆಯಲ್ಲಿ ತಿಳಿಸಿದಂತೆ ವೇದದ ಧ್ವನಿ, ಗೋವಿನ ಅಂಬಾಧ್ವನಿ, ಮಕ್ಕಳ ಧ್ವನಿ ಈ ಹಿಂದೆ ಮನೆಯಲ್ಲಿಯೇ ಕೇಳುತ್ತಿತ್ತು. ಈಗ ಆಧುನಿಕತೆ ಹಾಗೂ ನಗರವಾಸ ಹೆಚ್ಚಾಗಿದೆ. ಹಾಗಾಗಿ ಇಂದು ಈ ಎಲ್ಲವೂ ನಮ್ಮಿಂದ ದೂರವಾಗುತ್ತಿದೆ. ಆದರೆ ಸಂಕ್ರಾಂತಿ ಹಬ್ಬದಂದು ಗೋಪೂಜೆ ಮಾಡುವುದು ಸಂಪ್ರದಾಯ. ಗೋಮಾತೆ ನಿತ್ಯ ಪೂಜ್ಯಳು.
ಗೋಮಾತೆಯ 2 ಕೊಂಬುಗಳಲ್ಲಿ 2 ಆಯನಗಳ ಅಧಿದೇವತೆಗಳು ಅಲಂಕರಿಸಿದ್ದಾರೆ. ಆದುದರಿಂದ ಕಾಮಧೇನು ಗೋಮಾತೆ ಸನಾತನಿಗಳಾದ ನಮಗೆ ಶ್ರೇಷ್ಠವಾದುದು. ಗೋವು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಗೋವಿನ ಶರೀರದಲ್ಲಿ 33 ಕೋಟಿ ದೇವತೆಗಳು ವಾಸಿಸುತ್ತಾರೆ. ಗೋಮಯದಲ್ಲಿ ಲಕ್ಷ್ಮಿಯು ವಾಸವಾಗಿದ್ದಾಳೆ. ಆದ್ದರಿಂದ ನಿತ್ಯ ಗೋದರ್ಶನ ಶುಭದಾಯಕವು. ಗೋವಿನ ಮಹತ್ವವನ್ನು ಎಲ್ಲರೂ ಬಲ್ಲರೂ ಕೂಡ. ಪುಣ್ಯಕೋಟಿಯ ಕಥೆಯನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ಆಗ ಗೋವಿನ ಮಹತ್ವ ಎಂತಹುದು ಎಂದು ತಿಳಿಯುತ್ತದೆ. ಈ ಹಬ್ಬವನ್ನ ಪ್ರಾಕೃತಿಕವಾಗಿ ಕೂಡ ಆಚರಿಸ್ತೇವೆ. ಇದರ ಬಗ್ಗೆ ನಿಮ್ಮ ಮಾಹಿತಿ ಏನು? ಪ್ರಕೃತಿಯಲ್ಲಿ ಕಾಣುವ ಪಂಚಭೂತಗಳಾದ ಭೂಮಿ, ಜಲ, ವಾಯು, ಅಗ್ನಿ, ಆಕಾಶ ಇವುಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಪಂಚಭೂತಗಳಲ್ಲಿ ಒಂದಾದ ಭೂಮಿಯೊಂದಿಗೆ ಈ ಹಬ್ಬ ಬೆರೆತುಕೊಂಡಿದೆ. ಇಂದು ಸುಗ್ಗಿ ಹಬ್ಬವನ್ನಾಗಿ ನಮ್ಮ ರೈತಾಪಿ ಬಂಧುಗಳು ಆಚರಿಸುತ್ತಾರೆ. ತಾವು ಬೆಳೆದ ದವಸ ಧಾನ್ಯಗಳ ರಾಶಿ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ ಸಂತಸದಿಂದ ಇರುವ ದಿನ ಈ ಸಂಕ್ರಾಂತಿ. ನಾವು ಈ ಭೂಮಿಯಿಂದ ಬೆಳೆಯನ್ನು ಪಡೆಯುತ್ತೇವೆ, ಈ ಭೂಮಿಯ ಮೇಲೆ ವಾಸ ಮಾಡುತ್ತೇವೆ. ಹಾಗಾಗಿ ಈ ಭೂಮಿ ತಾಯಿಯ ಋಣವನ್ನು ತೀರಿಸುವ ದಿನವೇ ಈ ಸಂಕ್ರಾಂತಿ. ಸಂಕ್ರಾಂತಿಯಂದು ಶ್ರದ್ಧಾ, ಭಕ್ತಿ, ವಿವೇಕದಿಂದ ಮಾಡುವ ಸ್ನಾನ, ಧ್ಯಾನ, ಹೋಮ, ಪೂಜೆ, ತರ್ಪಣ, ಶ್ರಾದ್ದ ಮುಂತಾದವುಗಳಿಗೆ ಹೆಚ್ಚು ಫಲಗಳು ಲಭಿಸುವುದೆಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ, ದುಡಿಮೆ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ. ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ಯೋಗಶಾಸ್ತ್ರದ ಪ್ರಕಾರ ಕೂಡ ಉತ್ತರಾಯಣ ಹಾಗೂ ದಕ್ಷಿಣಾಯದ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ತೀರಿ ಅಂತ ಹೇಳಿದ್ರಿ. ಹಾಗಾಗಿ ಯೋಗಶಾಸ್ತ್ರದ ಪ್ರಕಾರ ನಿಮ್ಮ ಮಾಹಿತಿಯನ್ನ ಹಂಚ್ಕೊಳ್ಬಹುದಾ? ಉತ್ತರಾಯಣ ಎಂದರೆ ಪ್ರಾಣವು ದಕ್ಷಿಣ ಪಾರ್ಶ್ವದಲ್ಲಿರುವ ಪಿಂಗಳ ನಾಡಿಯಿಂದ ಉತ್ತರ ಪಾರ್ಶ್ವದಲ್ಲಿರುವ ಇಡಾನಾಡಿಗೆ ಪ್ರವೇಶಿಸಿ ಸಂಚರಿಸುವ ಕಾಲ. ಹೀಗೆ ಇಡಾನಾಡಿಯನ್ನು ಪ್ರವೇಶಿಸಿ ಅದು ಮಧ್ಯನಾಡಿಯಾಗಿ ಸುಷುಮ್ನೆಯನ್ನು ಸೇರುತ್ತದೆ. ಸುಷುಮ್ನಾ ನಾಡಿಯ ಮೂಲಕ ಪ್ರಾಣತ್ಯಾಗ ಆಗುವವನಿಗೆ ಮುಕ್ತಿ. ದಕ್ಷಿಣಾಯನ ಎಂದರೆ ಪ್ರಾಣವು ಎಡಪಾರ್ಶ್ವದಲ್ಲಿರುವ ಇಡಾನಾಡಿಯಿಂದ ದಕ್ಷಿಣದಲ್ಲಿರುವ ಪಿಂಗಳ ನಾಡಿಗೆ ಪ್ರವೇಶಿಸಿ ಅಲ್ಲಿ ಸಂಚರಿಸುವ ಕಾಲ. ಸ್ಥೂಲದಿಂದ ಸೂಕ್ಷ್ಮದೆಡೆಗೆ ಸಾಗುವುದೇ ಸಂಕ್ರಾಂತಿ ಎಂದು ತಿಳಿಸಿದ್ದಾರೆ. ಈ ಹಬ್ಬದ ಬಗ್ಗೆ ಆಧ್ಯಾತ್ಮಿಕವಾಗಿ ಅಂಶಗಳನ್ನ ತಿಳಿಸ್ಕೊಡ್ಬಹುದಾ? ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಈ ಸಂಕ್ರಾಂತಿ ಸಂಕ್ರಮಣ ಎಂದರೆ ಎಲ್ಲವನ್ನೂ ಕ್ರಮಿಸುತ್ತಾ ಉನ್ನತ ಸ್ಥಿತಿಗೆ ಹೋಗುವುದು. ಮಂದಗತಿಯಿಂದ ಶೀಘ್ರಗತಿಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವುದು. ಚಿಂತೆ, ನೋವು, ದುಃಖದಿಂದ ಸುಖ, ಸಂತೋಷ, ನೆಮ್ಮದಿಯನ್ನು ಹರಸಿ ಹೋಗುವುದಾಗಿದೆ. ನಾವು ಭೂಮಿಗೆ ಬಂದ ಸಮಯದಲ್ಲಿ ವಾಮನರಾಗಿರುತ್ತೇವೆ. ಕಾಲಕ್ರಮೇಣ ಬೆಳೆಯುತ್ತಾ ಸಾಗುತ್ತೇವೆ. ಆದುದರಿಂದ 3 ವಕಾರಗಳನ್ನು ಅರಿತು ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದು ಹಿರಿಯರು ಹೇಳಿದ್ದಾರೆ. ಆ 3 ವಕಾರಗಳೆಂದರೆ ವ್ಯಕ್ತಿ, ವಸ್ತು, ವಿಷಯ. ದೇಹದ ಮೇಲಿನ ವ್ಯಾಮೋಹವನ್ನು, ವಸ್ತುಗಳ ಮೇಲೆ ಇರುವ ಪ್ರೀತಿಯನ್ನು ಹಾಗೂ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದರೆ ಅದು ತ್ರಿವಿಕಾರವಾಗುತ್ತದೆ. ಬದಲಿಗೆ ಅವುಗಳನ್ನು ನಿಯಂತ್ರಣ ಮಾಡಬೇಕು. ಅವುಗಳಿಂದ ಕಾಲಕ್ರಮೇಣ ದೂರ ಸಾಗಿದಲ್ಲಿ ನಮ್ಮ ಬಾಳು ಉತ್ತಮವಾಗುವುದರಲ್ಲಿ ಸಂಶಯವಿಲ್ಲ. ಈ ಸಂಕ್ರಾಂತಿ ಹಬ್ಬದ ಬಗ್ಗೆ ಹಿನ್ನೆಲೆ ಮತ್ತೆ ಇತಿಹಾಸದ ಬಗ್ಗೆ ತಿಳಿಸ್ಕೊಟ್ರೆ ನಮ್ಮ ಈ ಹಬ್ಬ ಅರ್ಥಪೂರ್ಣವಾಗಿ ಆಚರಿಸಬಹುದು. ಈ ವಿಷಯವನ್ನು ತಿಳಿಸುವ ಮೊದಲು ಉತ್ತರಾಯಣ ಹಾಗೂ ದಕ್ಷಿಣಾಯನದ ಕುರಿತು ಇರುವ ಒಂದು ಶ್ಲೋಕವನ್ನು ಹೇಳುತ್ತೇನೆ. ಅದೆಂದರೆ ಅಗ್ನಿ ಜ್ಯೋತಿರಃ ಶುಕ್ಲೆ ಷಣ್ಮಾಸ ಉತ್ತರಾಯಣಂ ಧೂರೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ಎಂದು. ದಂತಕಥೆಯ ಪ್ರಕಾರ ಸಂಕ್ರಾಂತಿ ಎಂಬ ದೇವತೆಯು ಶಂಕರಸೂರು ಎಂಬ ರಾಕ್ಷಸನನ್ನು ಕೊಂದಳು. ಆದುದರಿಂದ ಈ ದಿನವನ್ನು ಆ ದೇವತೆಗೆ ನಮ್ಮ ಹಿರಿಯರು ಅರ್ಪಿಸಿದ್ದಾರೆ. ಈ ದಿನದಂದು ದೇವರುಗಳು ಭೂಮಿಗೆ ಬಂದು ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ ಎಂದು ಕೂಡ ನಂಬಲಾಗಿದೆ. ಆದುದರಿಂದ ಗಂಗಾ ನದಿ ಹರಿಯುವ ಪ್ರದೇಶಗಳಲ್ಲಿ ಈ ದಿನದಂದು ಸ್ನಾನ, ಪೂಜೆ, ತರ್ಪಣ, ದಾನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಧಾರಯಿಷ್ಯಾಮ್ಯಹಂ ಪ್ರಾಣಾನ್ ಪ್ರತಿತೋಪಿ ಮಹೀತಲೆ
ಉತ್ತರಾಯಣ ಮನ್ವಿಚ್ಚನ್ ಸುಗತಿ ಪ್ರತಿಕಾಂಕ್ಷೆಯ ಎಂದು. ಅಂದರೆ ಭೂಮಿಯಲ್ಲಿ ಬಿಟ್ಟಿದ್ದರೂ ಕೂಡ ನಾನು ಸದ್ಗತಿಯನ್ನು ಬಯಸುವವನಾಗಿ ಉತ್ತರಾಯಣವನ್ನು ನಿರೀಕ್ಷಿಸುತ್ತೇನೆ, ಅಲ್ಲಿಯವರೆಗೂ ಪ್ರಾಣವನ್ನು ಧರಿಸಿಕೊಂಡಿರುತ್ತೇನೆ ಎಂದು ಮಹಾಭಾರತ ಕಾಲದಲ್ಲಿ ಭೀಷ್ಮ ಪಿತಾಮಹರು ಈ ಸುಸಮಯಕ್ಕಾಗಿ ಕಾದಿದ್ದರು. ಏಕೆಂದರೆ ಭೀಷ್ಮ ಪಿತಾಮಹರು ಇಚ್ಛಾಮರಣಿಯಾಗಿದ್ದರು. ಅಂದರೆ ದಕ್ಷಿಣಾಯನದಲ್ಲಿ ದೇಹವನ್ನು ಬಿಟ್ಟವರು ಪುನರಪಿ ಜನಿಸುವರೆಂದು ಪ್ರತೀತಿ. ಈ ಉತ್ತರಾಯಣವನ್ನು ದೇವತೆಗಳ ಆಯನ ಎಂದು ಕೂಡ ಕರೆಯಲಾಗಿದೆ. ಈ ದಿನದಂದು ನಾವು ಮಾಡುವ ಪೂಜೆ, ದಾನ, ಶುಭ ಕಾರ್ಯಗಳು ನಮ್ಮನ್ನು ಕಾಯಲಿದೆ. ಅಂತಿಮವಾಗಿ ಸಂದರ್ಶನವನ್ನ ಸುಭಾಷಿತದ ಸಂದೇಶದೊಂದಿಗೆ ಪೂರ್ಣಗೊಳಿಸೋಣವಾ? ಖಂಡಿತ. ಆ ಸುಭಾಷಿತ ಹೇಳುವ ಮೊದಲು ಮತ್ತೊಂದು ಅಂಶವನ್ನ ಕೇಳುಗರೊಂದಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಮಕರ ಸಂಕ್ರಮಣದಂದು ವಿಶೇಷವಾಗಿ ಪೂಜೆಗೊಳ್ಳುವ ಅಯ್ಯಪ್ಪ ಅಥವಾ ಶಾಸ್ತ, ಅವನಿಗೂ ಕೂಡ ನಾವು ವಂದಿಸೋಣ. ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿ ಕೂಡ ಈ ದಿನದಂದು ದರ್ಶನ ನೀಡುತ್ತದೆ. ಇಂತಹ ಅಯ್ಯಪ್ಪನ ಶ್ಲೋಕವನ್ನು ಹೇಳಿ ಅನಂತರ ಸುಭಾಷಿತದೊಂದಿಗೆ ಮುಕ್ತಾಯ ಮಾಡೋಣ. ಅಯ್ಯಪ್ಪನ ಶ್ಲೋಕ ಈ ರೀತಿ ಇದೆ: ವಿಪ್ರಪೂಜ್ಯಂ ವಿಶ್ವವಂದ್ಯಂ ವಿಷ್ಣು ಶಂಭೋ ಪ್ರಿಯಸುತಂ ಕ್ಷಿಪ್ರ ಪ್ರಸಾದ ನಿರತಂ ಶಾಸ್ತಾರಂ ಪ್ರಣಮಾಮ್ಯಹಂ ಎಂದು. ಅಂದರೆ ವಿದ್ವಜ್ಜನರಿಂದ ಪೂಜಿಸಲ್ಪಡುವ, ವಿಶ್ವದೆಲ್ಲೆಡೆ ಗೌರವಿಸಲ್ಪಡುವ ಶಿವ ಹಾಗೂ ವಿಷ್ಣುವಿನ ಪುತ್ರನಾದ ತನ್ನ ಭಕ್ತರನ್ನು ಅನುಗ್ರಹಿಸುತ್ತಿರುವ ಶಾಸ್ತ ಅಥವಾ ಅಯ್ಯಪ್ಪ ಎಂಬ ನಾಮಾಂಕಿತನಾದ ಸ್ವಾಮಿಯನ್ನು ವಂದಿಸುತ್ತೇನೆ ಎಂದು. ಸ್ವಾಮಿಯೇ ಶರಣಂ ಅಯ್ಯಪ್ಪ. ಸುಭಾಷಿತ: ತಿಲವತ್ ಸ್ನಿಗ್ಧಂ ಮನೋಸ್ತು ವಾಣ್ಯಂ ಗುಡವನ್ ಮಾಧುರ್ಯಂ ತಿಲಗುಡ ಲಡ್ಡುಕವತ್ ಸಂಬಂಧೆ ಅಸ್ತು ಸ್ಮೃತತ್ವಂ ಅಸ್ತು ವಿಚಾರೆ ಶುಭ ಸಂಕ್ರಮಣಂ ಮಂಗಳಾಯ ಯಶಸೆ ಕಲ್ಯಾಣಿ ಸಂಕ್ರಾಂತಿರಸ್ತುವಃ ಸದಾಹಮಾಶಂಸೆ ಎಂದು. ಅಂದರೆ ಎಳ್ಳಿನಂತಿರಲಿ ನಮ್ಮೆಲ್ಲರ ಮನಸ್ಸು, ಬೆಲ್ಲದಂತಹ ಸಿಹಿ ನುಡಿಗಳು ನಮ್ಮದಾಗಲಿ. ಹೇಗೆ ಎಳ್ಳಿನ ಉಂಡೆಯಲ್ಲಿನ ಬೆಲ್ಲ ಹಾಗೂ ಎಳ್ಳಿನ ಮಿಶ್ರದಿಂದ ಉಂಟಾಗುವ ರುಚಿಯಂತೆ ನಮ್ಮೆಲ್ಲರ ಸಂಬಂಧಗಳು ಸುಮಧುರವಾಗಿರಲಿ, ನಮ್ಮ ವಿಚಾರಗಳು ಸಮರಸತೆಯಿಂದ ಇರಲಿ. ಹೀಗೆ ಸಂಕ್ರಾಂತಿ ಹಬ್ಬ ನಮಗೆಲ್ಲರಿಗೂ ಶುಭವನ್ನು ತರಲಿ ಎಂದು ಆಶಿಸೋಣ ಅಲ್ಲವೇ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನ ತಿಳಿಸಿಕೊಟ್ಟ ನಿಮಗೆ ಹಾಗೂ ನಮ್ಮ ಎಲ್ಲ ಕೇಳುಗರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಧನ್ಯವಾದಗಳು. ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಸಿವಿನ ಬವಣೆಯ ನೀಗಲು ತೆರೆಯಿತು ಭಾಗ್ಯದ ಬಾಗಿಲು. ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ.
ಮುನಿಯದೆ ಸೂರ್ಯನು ಮಿತದಿ ಬೆಳಗಲು ಮೊಳಕೆಯ ಮೈಯ ಹಿತದಿ ತಡವಲು ಮುನಿಯದೆ ಸೂರ್ಯನು ಮಿತದಿ ಬೆಳಗಲು ಮೊಳಕೆಯ ಮೈಯ ಹಿತದಿ ತಡವಲು ಕುಳ್ಳಕವ ಕಂಡ ಜನಗಳು ಹರುಷದಲ್ಲಿ ತೂಗಾಡಲು ಕುಳ್ಳಕವ ಕಂಡ ಜನಗಳು ಹರುಷದಲ್ಲಿ ತೂಗಾಡಲು ಧಾನ್ಯ ಲಕ್ಷ್ಮಿ ಮನೆ ತುಂಬಲು ರೈತರು ಹರುಷದಿ ನಲಿಯಲು ಧಾನ್ಯ ಲಕ್ಷ್ಮಿ ಮನೆ ತುಂಬಲು ರೈತರು ಹರುಷದಿ ನಲಿಯಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಲಾಲ ಲಾಲ